ಬ್ರೇಕ್ ನಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ 28 ಕ್ಷೇತ್ರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಆ 28 ಕ್ಷೇತ್ರಗಳ ಪೈಕಿ ಬಿಜೆಪಿ ಕಾಂಗ್ರೆಸ್ಸಿಗೆ ತುರುಸಿನ ಸ್ಪರ್ಧೆ ಏರ್ಪಡಬಹುದಾದ ಕ್ಷೇತ್ರಗಳು. ಬ್ರೇಕ್ಗಿಂತ ಮುಂಚೆ ಮೈಸೂರನ್ನು ಚರ್ಚೆ ಮಾಡಿದ್ವಿ. ಈಗ ಬೆಂಗಳೂರು ಗ್ರಾಮಾಂತರ. 1 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷದ MLAಗಳು ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದು ಲೋಕಸಭಾ ಚುನಾವಣೆಯ ರಿಸಲ್ಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಆ ಲೆಕ್ಕಾಚಾರದ ಪ್ರಕಾರ ಯಾವ ರೀತಿಯಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ಸಿಗೆ ಅಪ್ಪರ್ ಹ್ಯಾಂಡ್ ಇದೆಯೋ ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕಾಂಗ್ರೆಸ್ಸಿಗೆ ಅಪ್ಪರ್ ಹ್ಯಾಂಡ್ ಇದೆ. 8 ಕ್ಷೇತ್ರಗಳ ಪೈಕಿ ಬಿಜೆಪಿ 2 ಕ್ಷೇತ್ರಗಳಲ್ಲಿ MLAಗಳನ್ನು ಹೊಂದಿದೆ. ಕಾಂಗ್ರೆಸ್ಸಿನ 5 ಜನ MLAಗಳಿದ್ದಾರೆ, JDSನ ಒಬ್ಬರಿದ್ದಾರೆ. ಈ ಸಲ ಇಲ್ಲಿ DK ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್ ಫೈಟ್ ಆಗುವ ಸಾಧ್ಯತೆಗಳು ಸ್ಪಷ್ಟವಾಗಿದೆ. DK ಸುರೇಶರಿಗೆ ಕಾಂಗ್ರೆಸ್ ಈಗಾಗಲೇ ಲಿಸ್ಟ್ನಲ್ಲಿ ಹೆಸರು ಅನೌನ್ಸ್ ಮಾಡಿದೆ. CN ಮಂಜುನಾಥ್ ಕನ್ವಿನ್ಸ್ ಆಗಿದ್ದಾರೆ, ಟಿಕೆಟ್ ಅನೌನ್ಸ್ ಆಗೋದು ಬಾಕಿ ಇದೆ ಅನ್ನುವ ಮಾಹಿತಿ. ಕಳೆದ ಸಲದ ರಿಸಲ್ಟ್ ನೋಡಿ. ಕಳೆದ ಸಲ DK ಸುರೇಶ್ ವರ್ಸಸ್ ಅಶ್ವಥ್ ನಾರಾಯಣ ಫೈಟ್ ಆಗಿತ್ತಿಲ್ಲಿ. DK ಸುರೇಶ್ 8,78,000 ಓಟ್ ತಗೊಂಡ್ರೆ ಬಿಜೆಪಿ ಅಶ್ವಥ್ ನಾರಾಯಣ್ 6,71,000 ಓಟ್ ತಗೊಂಡಿದ್ರು. 2,06,000 ಮತಗಳ ಅಂತರದ ಗೆಲುವನ್ನು DK ಸುರೇಶ್ ಹೊಂದಿದ್ದರು. ಕಾಂಗ್ರೆಸ್ಸಿನ ಏಕೈಕ ಸಂಸದರು. 28 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆದ್ದಿದ್ದಿಲ್ಲ ಒಂದೇ. 2,06,000 ಮತಗಳ ಅಂತರದಿಂದ ಗೆದ್ದಿತ್ತು. 2014ರಲ್ಲಿ ಇದರ ಹಿಂದಿನ ಚುನಾವಣೆಯಲ್ಲಿ DK ಸುರೇಶ್ 2,31,000 ಮತಗಳ ಅಂತರದಿಂದ ಗೆದ್ದಿದ್ರು. ಮುನಿರಾಜು ಗೌಡ ಬಿಜೆಪಿ ಅಭ್ಯರ್ಥಿಯಾಗಿ 4,21,000 ಓಟ್ ತಗೊಂಡ್ರೆ DK ಸುರೇಶ್ 6,52,000 ಓಟ್ ತಗೊಂಡ್ರು. ಇಲ್ಲಿ JDS ಸ್ಟ್ರಾಂಗ್ ಇದೆ. ಬಿಜೆಪಿ JDS ಮೈತ್ರಿ ಹೆಂಗೆ ಕೆಲಸ ಮಾಡ್ತಾ ಇದೆ, ಹೆಂಗೆ ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗೋದು ಈ ರಿಸಲ್ಟ್ ಏನಾಗುತ್ತೆ ಅನ್ನೋದರ ಮೇಲೆ. ಮತ್ತೊಮ್ಮೆ ನಮ್ಮ ಪ್ಯಾನಲ್ಗೆ ಹೋಗ್ತಾ ಇದ್ದೀವಿ. ಪ್ರಶಾಂತ್, ಟಫ್ ಫೈಟ್ ಆಗುತ್ತಲ್ಲ ಈ ಸಲ? ಅದಿತ್ತು ನೋಡಿ, DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಬಲವನ್ನು ಕುಗ್ಗಿಸ್ಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನು BJP ಕ್ಯಾಂಡಿಡೇಟ್ ಆಗಿ ತರ್ತಾ ಇದೆ. ದೇವೇಗೌಡರ ಅಳಿಯನನ್ನು ತರ್ತಾ ಇರೋದಕ್ಕೆ ಮೂಲ ಕಾರಣವೇ ದೇವೇಗೌಡರ ಅಳಿಯ ಅನ್ನುವ ಕಾರಣಕ್ಕೋಸ್ಕರ JDSನ ಕೇಡರ್ ಏನಿದೆ ರಾಮನಗರ ಜಿಲ್ಲೆಯಲ್ಲಿ ಅದು ಕೆಲಸ ಮಾಡುತ್ತೆ. ಜೊತೆಗೆ ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ನಾವು ಆ್ಯಕ್ಚುಲಿ ಇದರಲ್ಲಿ JDSನ ನಂಬರ್ನು ಕೊಡಬೇಕಾಗಿತ್ತು ಕಳೆದ 2 ಚುನಾವಣೆಯಲ್ಲಿ. ಎಸ್, 19ರಲ್ಲಿ ಇಲ್ಲ, 14ರಲ್ಲಿ 19ರಲ್ಲಿ ಇರಲಿಲ್ಲ. ಎಸ್, ಹೀಗಾಗಿ ಆನೇಕಲ್ ಮತ್ತು ಕುಣಿಗಲ್ ಇವು 4 ಕ್ಷೇತ್ರಗಳು ಏನು ಬರ್ತವೆ, ಇಲ್ಲಿ BJPಯ ಒಂದು ಶಕ್ತಿ ಕೂಡ ಗಣ್ಯವಾಗಿದೆ. BJP ಮತ್ತು JDS ಒಟ್ಟಾಗಿ ಕೆಲಸ ಮಾಡಬಲ್ಲ ಗ್ಯಾರಂಟಿ ಇರ್ತಕ್ಕಂಥ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ. DK ಸುರೇಶ್ ಇಸ್ ಎ ಗುಡ್ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್. ಎಸ್, ಕಳೆದ ಬಾರಿ ಕೂಡ ಅವರು ಈ ಮೈತ್ರಿಯ ಸಂದರ್ಭದಲ್ಲೂ ಕೂಡ ಗೆದ್ದಿದ್ರು. ಮತ್ತು BJPಗೆ ಮತ್ತು JDSಗೆ ಅನಿಸ್ತಾ ಇದೆ DK ಶಿವಕುಮಾರ್ ಬಲವನ್ನು ನಿಜಕ್ಕೂ ಕುಗ್ಗಿಸ್ಬೇಕಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ಗೆ ಫೈಟ್ ನೀಡಬೇಕು. ಡಾಕ್ಟರ್ ಮಂಜುನಾಥ್ ಹ್ಯಾಸ್ ಅಡ್ವಾಂಟೇಜಸ್. ಡಾಕ್ಟರ್ ಮಂಜುನಾಥ್ ಸುದೀರ್ಘ ಅವಧಿಯವರೆಗೆ ಜಯದೇವ್ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥವ್ರು. ಅಂದರೆ ಕಮ್ಯುನಿಟಿ ವೋಟರ್ಸ್ಗೂ ಅಪೀಲ್ ಮಾಡ್ತಾರೆ, ಎಜುಕೇಟೆಡ್ ವೋಟರ್ಸ್ಗೂ ಅಪೀಲ್ ಮಾಡ್ತಾರೆ, ಅರ್ಬನ್ ಅಪೀಲ್ ಇದೆ. ಎಸ್, ಹಾಗಾಗಿ ಮತ್ತು ದೇವೇಗೌಡರ ಕುಟುಂಬದವರಾಗಿರೋದ್ರಿಂದ ಆ ಅಪೀಲ್ ಗ್ರಾಮೀಣ ಭಾಗದಲ್ಲೂ ಕೂಡ ಇರುತ್ತೆ. ಹೀಗಾಗಿ ಒಂದು ಟಫ್ ಫೈಟ್ನ ಕ್ಷೇತ್ರ ಅಜಿತ್. ನನಗಂತದ್ದು ಹಳೆ ಮೈಸೂರಿನಲ್ಲಿ ಟಫ್ ಫೈಟ್ ಎಲ್ಲೆಲ್ಲಿ ನಡೆಯುತ್ತೆ, ನನಗೆ ಮೇಲ್ನೋಟಕ್ಕೆ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಎಸ್ ನಿಶ್ಚಿತವಾಗಿರ್ತಕ್ಕಂಥ ಫೈಟ್ ನಡೆಯುತ್ತೆ. ಒಂದು ರೀತಿಯು ನೀವು ಮದಗಜಗಳ ಕಾಳಗ ಅಂತ ಕರಿಬೋದು. ಸೋಮಣ್ಣ ಮತ್ತು ಮುದ್ದನ್ಮೇಗೌಡರು ಈ ಕಡೆ DK ಸುರೇಶ್, ಯಾಕಂದರೆ ದೇವೇಗೌಡರ ಕುಟುಂಬ BJP, ಇನ್ನೊಂದು ಕಡೆ DK ಸುರೇಶ್ ಮತ್ತು DK ಶಿವಕುಮಾರ್ ತನ್ನೆಲ್ಲ ಶಕ್ತಿಯನ್ನು ವಹಿಸಬೇಕಾಗತ್ತೆ. ಮತ್ತು DK ಶಿವಕುಮಾರ್ ಏನು 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ತಮ್ಮ ಆಸೆಯನ್ನು ಆಗಾಗ ಬಿಚ್ಚಿಡ್ತಿರ್ತಾರೆ. ಅದು ನಿಜ ಆಗಬೇಕಾದ್ರೆ DK ಸುರೇಶ್ ಪುನರಪಿ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲಬೇಕು. ಎಸ್, ನಟರಾಜಗೌಡ್ರೆ, ಎಸ್, 2014ರಷ್ಟು 2019ರಷ್ಟು ಈಸಿ ಇಲ್ಲ. ಖಂಡಿತವಾಗಿ ಒಂದು ಒಳ್ಳೆಯ ಫೈಟ್ ಆಗಬಹುದು ಮಂಜುನಾಥ್ ಅವ್ರು ಬಂದರೆ. ಆದರೆ ಮಂಜುನಾಥ್ ಒಳ್ಳೆಯ ವ್ಯಕ್ತಿ, ಜನಗಳು ಅವ್ರನ್ನ ಮೆಚ್ಚಿದ್ದಾರೆ, ಒಳ್ಳೆ ಡಾಕ್ಟ್ರುಗಳು ಸೇವೆ ಮಾಡಿದ್ದಾರೆ. ಆದರೆ ಒಳ್ಳೆ ರಾಜಕಾರಣಿ ಆಗ್ತಾರೆ ಅಥವಾ ಜನಗಳು ಸೇವೆ ಮಾಡ್ತಾರೆ,
ಮಾನ್ಯ ಡಿ ಕೆ ಶಿವಕುಮಾರ್ ಸುರೇಶ್ ಅವರಷ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಯಾರಲ್ಲೂ ಇಲ್ಲ. ಇವನ್ JDS ಕಾರ್ಯಕರ್ತರು ಇಲ್ಲ, BJP ಕಾರ್ಯಕರ್ತರು ಇಲ್ಲ. ಆದರೆ ಅವರು ಒಂದು ಒಳ್ಳೆ ಫೇಸ್ ಆಗ್ಬೋದು. ದೇವೇಗೌಡರ ಕುಟುಂಬ ಅದರಿಂದ ಅವ್ರನ್ನ ಕರ್ಕೊಂಡು ಬಂದು BJPಯ ಸಿಂಬಲಲ್ಲಿ ನಿಲ್ಲಿಸಬೇಕಂತ ಹೇಳಿ ಅವ್ರು ತೀರ್ಮಾನ ಮಾಡ್ಕೊಂಡಿರ್ಬೋದು. ಅದಿನ್ನು ಚರ್ಚೆಗಳಲ್ಲಿ ಬರ್ತಾ ಇದೆ. ಆದರೂ ಮಾನ್ಯ DK ಸುರೇಶ್ ಅವರ ಪೈಪೋಟಿ ಏನಾಗುತ್ತೆ ಅಂದ್ರೆ ಅವ್ರು 2 ಲಕ್ಷ ಓಟಲ್ಲಿ ಗೆಲ್ತಾರ, 3 ಲಕ್ಷ ಓಟಲ್ಲಿ ಗೆಲ್ತಾರ ಅನ್ನೋದೇ ಅಷ್ಟೇ ಪೈಪೋಟಿ ಬರುತ್ತೆ ಬಿಟ್ರೆ ಅದರೊಳಗೆ ಗೆಲುವಿಗೆ ಏನು ಯಾವುದು ಅಡೆತಡೆಂತೂ ಖಂಡಿತವಾಗಿಲ್ಲ. ಸುಲಭವಾಗಿ ಗೆಲ್ಲಿಸಿ 5 ಕ್ಷೇತ್ರಗಳು ನಾವು ಆಲ್ರೆಡಿ ಗೆದ್ದಿದ್ದೀವಿ. 8 MLA ಕ್ಷೇತ್ರಗಳಲ್ಲಿ ಈ ಮೋದಿ ಅಮಿತ್ ಶಾ ಇದಾರಲ್ಲ, ಇವರು ಜನ ಹೆಂಗೆ ಅಂದ್ರೆ ಅವ್ರದ್ದೊಂದು ರಡಾರ್ ಇರುತ್ತೆ. ಅವ್ರು ಎಷ್ಟು ಕ್ಷೇತ್ರ ಗೆಲ್ತೀವಿ ಅನ್ನೋದರ ಜೊತೆಗೆ ಯಾವ್ಯಾವ ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋದು ಕೂಡ ಅವ್ರಿಗೆ ಅಂದ್ರೆ ಯಾರನ್ನ ಮಣಿಸ್ತೀವಿ ಅಂತ. ಹೌದು ಹೌದು, ಆ ರಡಾರಲ್ಲಿ ಡೆಫಿನೆಟ್ಲಿ ಬೆಂಗಳೂರು ಗ್ರಾಮಾಂತರ ಇರುತ್ತೆ. ಇಲ್ಲ ಇರ್ಬೋದು. ಇಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಕೂಡ ಅಮಿತ್ ಶಾಗಿಂತ ಸ್ವಲ್ಪ ಮುಂದಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಮೋದಿಗಿಂತ ಮುಂದಿದ್ದಾರೆ. ಅದು ಕೂಡ ಇದೇ ರೇಡಾರಲ್ಲಿ ಇವರು ಇಟ್ಕೊಂಡಿದ್ದಾರೆ. ನಾವು ಹೆಂಗೆ ಗೆಲ್ಕೋಬೇಕು, ಯಾವ ನಾವು ಒಂದು ರಣತಂತ್ರವನ್ನು ಮಾಡ್ಬೇಕು ಅನ್ನೋದು ಕೂಡ ಇವರು ಮಾಡ್ತಾ ಇದ್ದಾರೆ. ಒಂದು ಎರಡನೇದು, ನೀವು ಮೈಸೂರಲ್ಲಿ ಅವಲ್ಲೇ ಮೈಸೂರು ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಗಂಗಾಧರ ಮೂರ್ತಿ ಅವರು ಎಲ್ಲ ಇದು ಹೇಳ್ತಾ ಇದ್ರು, ಏನು ಅಲ್ಲಿ ಟಿಪ್ಪುವನ್ನ ವೈಭವೀಕರಿಸ್ತಾ ಇದ್ದಾರೆ, ಇವ್ರಿಗೇನು ಅಂತ ಇದಾಗೋದಿಲ್ಲ, ಅನುಕೂಲ ಆಗೋದಿಲ್ಲ, ಅನಾನುಕೂಲ ಅಂತ. ಇಲ್ಲ ಕೇಳಿಲ್ಲ. ಅದು ಏನಂದ್ರೆ ನಾವು ವೈಭವೀಕರಿಸ್ತಿದ್ವಿ ಗೊತ್ತಿಲ್ಲ, ಇವರು BJP ಮತ್ತು JDS ಅವರು ಆರಾಧಿಸ್ತಿದ್ದಾರೆ. ನೀವು ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು, R ಅಶೋಕ್ ಅವರೆಲ್ಲ ಟಿಪ್ಪು ವೇಷಧಾರಿಗಳಾಗಿ ಆರಾಧನೆ ಮಾಡ್ತಾ ಇದ್ದು ನಾವು ನೋಡಿದೀವಿ. ಈವನ್ JDS ನಾಯಕರುಗಳು ಕೂಡ ಟಿಪ್ಪುವನ್ನ ಆರಾಧನೆಗಳು ಮಾಡ್ತಾ ಇದ್ರು. ಅದು ಬೇರೆ ವಿಷಯ. ಸುಮ್ಮನೆ ಏನು ವೈಭವೀಕರಿಸೋದು ಅವೆಲ್ಲ ಸುಳ್ಳು. ಬಟ್ ರಾಜ್ಯದ ರಾಜ ಆತನ ಬಗ್ಗೆ ಯಾರು ಎಷ್ಟಾದ್ರು ಆರಾಧನೆ ಮಾಡ್ಲಿ, ಯಾರಾದ್ರೂ ಟಿಪ್ಪು ಪರ ವಿರುದ್ಧ ಡಿಬೇಟ್ ಅಲ್ಲ, ಇಶ್ಯೂನೇ ಅಲ್ಲ. ಅದು ಇಶ್ಯೂನೇ ಅಲ್ಲ. ಅದು ಇಶ್ಯೂನೇ ಅಲ್ಲ. ಅದು ಈ ಚುನಾವಣಾ ವಿಷಯನೂ ಅಲ್ಲ, ಚುನಾವಣಾ ಸಮಯದಲ್ಲಿ ಬರುವಂಥದ್ದು ಅಗತ್ಯನೂ ಇಲ್ಲ. ಆದರೆ ಇಂಪಾರ್ಟೆಂಟ್ ಏನಂದ್ರೆ ಮೈಸೂರು ಕೊಡಗಿನಲ್ಲೂ ಕೂಡ ನಾವು 8 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳು ಕಾಂಗ್ರೆಸ್ ಗೆದ್ದಿದೆ. ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 5 ಗೆದ್ದಿದೆ. ನಮಗೆ ಈ ಗ್ಯಾರಂಟಿ ಯೋಜನೆಗಳಿಂದ ಇನ್ನೂ ಜಾಸ್ತಿ 8ಕ್ಕೆ 8ರಲ್ಲೂ ಲೀಡ್ ಆಗ್ಬೋದು. ನಾವು ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಖಂಡಿತವಾಗಿ ನಿರಾಯಾಸವಾಗಿ 2 ಕ್ಷೇತ್ರಗಳಲ್ಲಿ ಗೆಲ್ತಾರೆ. ಇದು ಖಂಡಿತವಾಗಿ ಗೆಲ್ಬೋದು. ಮೈಸೂರಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಪರವಾಗಿಲ್ಲ. ಈವನ್ ಯದುವೀರರಾಗ್ಲಿ ಅಥವಾ ಬೇರೆಯವರಾಗ್ಲಿ, BJPಯಿಂದ JDS ಬೇರೆಯವ್ರು ಯಾರನ್ನೇ ಕರ್ಕೊಂಡು ಬಂದ್ರು ಕೂಡ ಕಾಂಗ್ರೆಸ್ ಅಲ್ಲಿ ಗೆಲ್ಲುತ್ತೆ. ಮೋಹನ್, DK ಶಿವಕುಮಾರ್ಗೆ ಇದು ಮಾಡು ಇಲ್ಲವೇ ಮಡಿ ರೀತಿಯ ಹೋರಾಟ. ಅಜಿತ್ ನೋಡಿ, 2.5 ವರ್ಷ ಆದ್ಮೇಲೆ CM ಆಗ್ಬೇಕು ಅನ್ನೋರವರು ತಮ್ಮನ್ನೇ ಗೆಲ್ಲಿಸ್ಕೊಂಡ ಬರೋದಕ್ಕಾಗಲಿಲ್ಲ ಅಂದ್ರೆ ಎಂಥ CM ಅಂತ ಜನ ನಾಳೆ ಹೇಳ್ತಾರೆ. ಅದಕ್ಕೆ ತಮ್ಮದನ್ನುವ ಎಲ್ಲವನ್ನು ಪಣಕ್ಕಿಟ್ಟು ಇಲ್ಲಿ ತಮ್ಮನ ಪರವಾಗಿ ನಿಂತ್ಕೊಳ್ತಾರೆ DK ಶಿವಕುಮಾರು. ಇಟ್ ಈಸ್ ನಾಟ್ ಈಸಿ ಫಾರ್ ಯು ಆಲ್ಸೋ. ಅಜಿತ್ ನೋಡಿ, ನೀವು ಲೀಡ್ ತೋರಿಸ್ತಾ ಇದ್ದೀರಲ್ಲ, ಕಳೆದ ಬಾರಿ ತಗೊಂಡಂತ ಆ 2,06,000 ಲೀಡಲ್ಲಿ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಹತ್ತತ್ರ 1,20,000 ಚಿಲ್ಲರೆ ಕನಕ್ಪುರದಲ್ಲಿ ಮಾತ್ರ ಬಂದಿತ್ತು ಅವ್ರಿಗೆ ಹೈಯೆಸ್ಟ್ ಲೀಡು. ಬೇರೆ ಕಡೆ ಎಲ್ಲ ಸಮಸ್ಯೆ ಆಗಿತ್ತು ಅವ್ರಿಗೆ. ಈವೊಂದು ಲಾಸ್ಟ್ ಟೈಮು ಕೂಡ ಅವ್ರ ಹತ್ರ ಕಾಂಗ್ರೆಸ್ ಶಾಸಕರು ಕೆಲವರು ಇದ್ರೂ ಸಹ ಆಯ್ತಲ್ಲ, ನಮಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಲೀಡ್ ಬಂದಿತ್ತು. ಫಾರ್ ಎಕ್ಸಾಂಪಲ್, ಇದು ಒಂದೊಂದ್ಸತಿ ದೊಡ್ಡ ಕ್ಷೇತ್ರ. ಇದರಲ್ಲಿ ಆನೇಕಲ್ ಬರುತ್ತೆ, ರಾಮನಗರ ಬರುತ್ತೆ, ಚನ್ನಪಟ್ಟಣ ಬರುತ್ತೆ, ಕನಕಪುರ ಬರುತ್ತೆ, ಮಾಗಡಿ ಬರುತ್ತೆ, ರಾಜರಾಜೇಶ್ವರಿ ನಗರ ಬರುತ್ತೆ, ಬೆಂಗಳೂರು ಸೌತ್ ಬರುತ್ತೆ, ಕುಣಿಗಲ್ ಬರುತ್ತೆ. ನೀವು ಜಿಗಣಿಯಿಂದ ಯಡಿಯೂರವರೆಗೂ ಲೆಕ್ಕ ಹಾಕೊಂಡ್ರೆ ಹತ್ತತ್ರ 118 ಕಿಲೋಮೀಟರ್ ಸ್ಟ್ರೆಚ್ ಬರುತ್ತೆ, ಒಂದು ಸ್ಟ್ರೆಚ್. ಅಷ್ಟು ದೊಡ್ಡ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಅವ್ರು ಕಳೆದ ಬಾರಿಗೆ ಬಂದಂತ ಲೀಡ್ನಲ್ಲಿ ಅತಿ ಹೆಚ್ಚು ತಗೊಂಡಿದ್ದು ಕನಕಪುರದಲ್ಲಿ. ಆಯ್ತಲ್ಲ, ಅವ್ರದ್ದೊಂದು ಹೌದು, ನಮ್ದಲ್ಲಿ ಸ್ವಲ್ಪ ವೀಕ್ ಇತ್ತು ಸಂಘಟನೆ, ಐ ಅಗ್ರಿ ವಿತ್ ದಟ್. ಪ್ರಯತ್ನ ಮಾಡಿದ್ರೆ ಅದು ಏನು ಕೆಲಸ ಮಾಡಲಿಲ್ಲ. ಈಗ DK ಶಿವಕುಮಾರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಕನಕಪುರದಲ್ಲಿ ಗೆದ್ರು. ಒಂದು ಸಲ ಅದು ವಿಧಾನಸಭಾ ಚುನಾವಣೆ, ಇದು ವಿಧಾನಸಭಾ ಚುನಾವಣೆ. ಈಗ CN ಮಂಜುನಾಥ್ ಅವರೇ ಬಂದರೆ, ಇವಾಗ ಮಾಧ್ಯಮಗಳಲ್ಲಿ ಹೇಳಿರೋ ಪ್ರಕಾರ ಇನ್ನೂ ಅದು ಫೈನಲ್ ಆಗಿಲ್ಲ. ಸಪೋಸ್ ಅವರೇ ಬಂದ್ರೆ ಖಂಡಿತವಾಗ್ಲೂ ಅವರ ಒಂದು ವೈಯಕ್ತಿಕ ವರ್ಚಸ್ಸು, ಅವ್ರ ವೈದ್ಯಕೀಯ ರಂಗದಲ್ಲಿ ಮಾಡಿದಂತ ಸೇವೆ ಆಗ್ಬೋದು, ಆ ಜಯದೇವ ಆಸ್ಪತ್ರೆಯಲ್ಲಿ, ಸೊ ಅವರ ಒಂದು ವರ್ಚಸ್ ಆಗ್ಬೋದು, ಅಲ್ಲಿ JDS ನ ಕೆಡಾರ್ ಆಗ್ಬೋದು, ಪ್ಲಸ್ BJPಯ ಒಂದು ಬೇಸ್ ಕೆಡಾರ್ ಇದೆ ಆನೇಕಲ್ನಲ್ಲಿ, ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ ನಿಮ್ಗೆ. ಸೊ ಇದೆಲ್ಲರ ಕಾಂಬಿನೇಷನ್ ನೋಡಿದ್ರೆ 100% ಅಲ್ಲಿ ಈ ಸಲ ಲಾಸ್ಟ್ ಟೈಮ್ DK ಸುರೇಶ್ ಅವರು ತಗೊಂಡಷ್ಟು ಲೀಡಲ್ಲಿ ಈ ಸಲ BJP JDS ಕ್ಯಾಂಡಿಡೇಟ್ ಅಲ್ಲಿ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ನಮ್ಮದು. ಇದ್ರ ಜೊತೆಗೆ ಆ ಕ್ಷೇತ್ರಗಳಲ್ಲಿ ಸುಮಾರು ಸಮಸ್ಯೆಗಳಿದಾವೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ನೋಡಿದ್ರೆ ಆನ್ ಗೋಯಿಂಗ್ ನೀರಿನ ಸಮಸ್ಯೆನೇ ಹೇಳಬೇಕು ಅಂತ ಹೇಳಿದ್ರೆ ಅತಿ ಹೆಚ್ಚು ಸಮಸ್ಯೆ ಇರೋದು ಟ್ಯಾಂಕರ್ ಸಮಸ್ಯೆ ಆಗ್ಬೋದು, ನೀರು ಬರ್ತಾ ಇಲ್ದಿರೋದಾಗ್ಬೋದು, ಸಮಸ್ಯೆ ಇರೋದು ರಾಜರಾಜೇಶ್ವರಿ ನಗರದಲ್ಲಿ ಆಗ್ಬೋದು, ಬೆಂಗಳೂರು ಸೌತ್ನಲ್ಲಿ ಆಗ್ಬೋದು. ಅಲ್ಲಿ ಜನ ಆಲ್ರೆಡಿ ಸಮಸ್ಯೆನಲ್ಲಿ ಇದ್ದಾರೆ. ಎಷ್ಟೊಂದು ಜನ ಊರು ಬಿಟ್ಟು ವಾಪಸ್ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಮನೆಗಳು ಖಾಲಿ ಮಾಡ್ಕೊಂಡು ನೀರು ಬರೋ ಏರಿಯಾಗೆ ಹೋಗಿದ್ದಾರೆ. ಅಲ್ಲಿ ಆಲ್ರೆಡಿ ಜನಕ್ಕೊಂದು ಬೇಸರ ಶುರುವಾಗ್ಬಿಟ್ಟಿದೆ ಈ ಸರ್ಕಾರದ ಮೇಲೆ. ಪ್ಲಸ್ ಜೊತೆಗೆ ಇವರು ಒಂದು ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ನಮ್ಮ ಜನ ನೀರಿನ ಸಮಸ್ಯೆ ಎಲ್ಲ ನೋಡ್ಕೊಂಡು ಓಟ್ ಹಾಕಿದ್ರೆ ದೇಶ ಹಿಂಗೆ ಹಾಕಿರ್ತಿತ್ತು ಸರ್. ಅಲ್ಲ ಅದು ಅದನ್ನೆಲ್ಲ ನೋಡ್ಕೊಂಡು ಓಟ್ ಹಾಕಿದ್ರೆ
ಅಜಿತ್ ದೇಶ ಹೆಂಗೆ ಯಾಕಿರ್ತಿತ್ತು ಹೇಳಿ. ಜೊತೆಗೆ ಇನ್ನೊಂದು ಹೇಳ್ತೀನಿ ನೋಡಿ, ಇವ್ರೀಗ ಏಪ್ರಿಲ್ 1 ಇಂದ ಇವರು ಈ ಪ್ರಾಪರ್ಟಿ ಟ್ಯಾಕ್ಸ್ ರಿವೈಸ್ ಮಾಡ್ತೀನಿ ಅಂತ ಹೇಳಿ ಬಾಡಿಗೆಗಳನ್ನೆಲ್ಲ ಜಾಸ್ತಿ ಮಾಡಕ್ ಹೊರಟಿದ್ದಾರೆ. ಸೊ ಈ ಫ್ಯಾಕ್ಟರ್ಸ್ ಸಹ ಈ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತೆ. ಬರೀ ಬೆಂಗಳೂರು ನಗರ ಒಂದೇ ಅಲ್ಲ, ನಿಮ್ಗೆ ಸೌತ್ ನಾರ್ತ್ ಸೆಂಟ್ರಲ್ ಒಂದೇ ಅಲ್ಲ, ಗ್ರಾಮಾಂತರ ಭಾಗದಲ್ಲೂ ಕೆಲವೊಂದು ನಗರ ಕೇಂದ್ರಿತ ಕ್ಷೇತ್ರಗಳಿರೋದ್ರಿಂದ ಅಲ್ಲೂ ಈ ಸಮಸ್ಯೆಗಳಿದಾವೆ. ಸೊ ಆಬ್ವಿಯಸ್ಲಿ ಇಲ್ಲಿ ಸಮಸ್ಯೆಗಳಿರೋದ್ರಿಂದ ಆ ಸಮಸ್ಯೆಗಳು ಕಾಂಗ್ರೆಸ್ಗೆ ಓಟ್ ಆಗಿ ಬೀಳೋದಿಲ್ಲ. ಜೊತೆಗೆ ಸಿಎನ್ ಧನ್ಯವಾದ ಮೋಹನ್ ವಿಶ್ವ ಅವರೇ. ಅವ್ರ ವಿಚಾರದಲ್ಲಿ ನಮ್ಗೆ ಒಳ್ಳೆ ಮೋದಿ lead ಫ್ಯಾಕ್ಟರಿ ಬರೋದ್ರಲ್ಲಿ ಬಿಟ್ಟು ಬೇರೆ ಯಾವುದೇ ಫ್ಯಾಕ್ಟರಿಗಳ ಬಗ್ಗೆ ಅನುಮಾನ ಇಲ್ಲ. ಮಾತಾಡಿದ್ರಿ, ಧನ್ಯವಾದ ಅಂದೆ. ಅಲ್ಲ ಅಜಿತ್, ಮೋದಿ ಫ್ಯಾಕ್ಟರಿ ಬಿಟ್ಟು ಬೇರೆ ಫ್ಯಾಕ್ಟರಿಗಳ ಬಗ್ಗೆ ಮಾತಾಡಿದ್ರಿ. ರಿಯಾಲಿಟಿ ಅದನ್ನು ಮಾತಾಡ್ಲೇಬೇಕಲ್ಲ. ಅಜಿತ್, election ಅಲ್ಲಿ Yes, ಪ್ರಶಾಂತ್ ಎಲೆಕ್ಷನ್ ಅಲ್ಲಿ ಪರ್ಸೆಪ್ಷನ್ ಮ್ಯಾಟರ್ ಆಗುತ್ತೆ. ಹೌದು. ನನಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಿದ್ದೀನಿ ಮೋಹನ್ ವಿಶ್ವ ಅವರೇ, ನೀವು ದೇವೇಗೌಡರ ಕುಟುಂಬದ ಬಗ್ಗೆ 19ರಲ್ಲಿ ಏನೆಲ್ಲ ಟೀಕೆಗಳನ್ನು ಮಾಡಿದ್ರಿ? ಅಪ್ಪ ಮಕ್ಕಳು, ಬರೀ ಕುಟುಂಬಸ್ಥರೇ, ಪ್ರಜ್ವಲ್ ನಿಂತರು, ನಿಖಿಲ್ ನಿಂತರು, ಸ್ವತಃ ದೇವೇಗೌಡರು ಬಂದು ನಿಂತರು, ಏನೆಲ್ಲ ಟೀಕೆ. ಈ ಬಾರಿ ಕೂಡ ನೋಡಿ, ನೀವು ನಿಧಾನವಾಗಿ, ನಾನು ಒಂದು ಪರ್ಸೆಪ್ಷನ್ ವಿಚಾರದಲ್ಲಿ ಹೇಳ್ತೀನಿ. ಬೆಂಗಳೂರು ಗ್ರಾಮಾಂತರ ದೇವೇಗೌಡರ ಅಳಿಯ, ನೀವು ಟಿಕೆಟ್ ಕೊಡ್ತೀರಿ. ಮಂಡ್ಯ, ಹಾಸನ ಹೆಚ್ಚು ಕಡಿಮೆ ನನಗನ್ಸುತ್ತೆ ಈಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ನಿಲ್ತಾರೆ, ದೇವೇಗೌಡರ ಮೊಮ್ಮಗ. ನೀವು ಪಕ್ಕದಲ್ಲಿ ಮಂಡ್ಯ ಬರುತ್ತೆ, ಮಂಡ್ಯದಲ್ಲಿ ಕೊನೆಯ ಗಳಿಗೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೋಗಿ ನಿಲ್ತಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇದೆ. ನಾನು ಚರ್ಚೆ ದೃಷ್ಟಿಯಿಂದ ಹೇಳ್ತಿದ್ದೀನಿ. ಅದರ ಪಕ್ಕದಲ್ಲಿ ಮೈಸೂರು ಬರುತ್ತೆ. ಅಂದರೆ ನೀವು ಬೆಂಗಳೂರು ಗುಂಟ ಈಗ ಹೊರಟ್ರೆ, ನೀವು ಕೆಂಗೇರಿಯಿಂದ ಹೊರಟ್ರೆ ಮೈಸೂರು ತಲುಪುವವರೆಗೆ ಮೈಸೂರಿನಲ್ಲಿ ಮಹಾರಾಜರು ಬರ್ತಾ ಇದ್ದಾರೆ. ಸಾಮಾನ್ಯದಿಗೆ ಯಾರಿಗೆ ಟಿಕೆಟ್ ಕೊಡ್ತಾ ಇದ್ದೀರಿ? ಪ್ರಶಾಂತ್, ಒಂದು ಕಡೆ ಮಹಾರಾಜರು ಬರ್ತಾರೆ, ಉಳಿದ ಕಡೆ ದೇವೇಗೌಡರ ಕುಟುಂಬದವ್ರಿಗೆ ಟಿಕೆಟ್ ಸಿಗುತ್ತೆ. ಅಲ್ಲ ಪ್ರಶಾಂತ್, ಈಗ ಒಂದು ಸ್ವಲ್ಪ ವಿಭಿನ್ನ ವ್ಯಾಖ್ಯಾನ ಇದೆ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ನೋಡಿ, ನಮ್ಮ ಕರ್ನಾಟಕ ಪ್ರಶ್ನೆ ಕೇಳಿದಾರೆ, ಮುಗಿಸ್ಬಿಡ್ತೀನಿ. ಕರ್ನಾಟಕದ ಸಾಂಪ್ರದಾಯಿಕ ರಾಜಕಾರಣಿಗಳು ಅಂದ್ರೆ ವೃತ್ತಿ ರಾಜಕಾರಣಿಗಳು ಅಂತ ಯಾರು ಕರಿತೀವಿ, ಅವ್ರದ್ದೊಂದು ಸಾರ್ವತ್ರಿಕ ಅನಾಸಕ್ತಿ, ಸಂಸದೀಯ ರಾಜಕಾರಣದ ಬಗ್ಗೆ ಅನಾಸಕ್ತಿ. ಯಾರು ಪ್ರಜ್ಞಾಪೂರ್ವಕವಾಗಿ ನಾನು ಪಾರ್ಲಿಮೆಂಟ್ರಿ ಪಾಲಿಟಿಕ್ಸ್ನೇ ಮಾಡ್ತೀನಿ ಅಂತ ಹೋದ್ರು ಭಾಳ ಕಡಿಮೆ. ಇಲ್ಲಿ ಬೇಡವಾದವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸ್ತಾ ಇರೋದು. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಭಾವ್ಯ ಮುಖ್ಯಮಂತ್ರಿ ಅಂತ ಇದ್ದವ್ರನ್ನ ಬಲವಂತವಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಸನ್ನಿವೇಶದಿಂದಾಗಿ ಬಲವಂತವಾಗಿ ವಾಸ್ ಕಿಕ್ಡ್ ಅಪ್ಸ್ಟೈರ್ಸ್ ವರ್ಚುವಲಿ ಇಲ್ಲಿಂದ ಲೋಕಸಭೆಯಲ್ಲಿ ಕಳಿಸಿದ ಮೇಲೆ ಸಿದ್ದರಾಮಯ್ಯನವರು ನಿರಾಳಾದರು, ವಿರೋಧ ಪಕ್ಷದ ನಾಯಕರಾದರು, ಮುಖ್ಯಮಂತ್ರಿಗಳು ಆಗೋಗ್ಬಿಟ್ರು. ಇದೇ ವಾತಾವರಣ ಇರುವಾಗ ನಾವು ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಈ ಸಂಸತ್ ಚುನಾವಣೆಯಲ್ಲಿ ವ್ಯಕ್ತಿಗತವಾದ ಮೆರಿಟ್ನ ನಾವು ಚರ್ಚೆ ಮಾಡ್ತಿರಲಿಲ್ಲ, ಚರ್ಚೆ ಮಾಡಲಿಕ್ಕೆ ಅವಕಾಶ ಇರ್ತಿರಲಿಲ್ಲ. ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮೊದಲು ಕನಕಪುರ ಕ್ಷೇತ್ರ ಆಗಿತ್ತು. ಆ ಕನಕಪುರ ಕ್ಷೇತ್ರದಲ್ಲಿ ಯಕಶ್ಚಿತ್ ರಾಜಕಾರಣಿ ಅಲ್ಲದ ಒಬ್ಬ ಹವ್ಯಾಸಿ ಪತ್ರಕರ್ತೆ ತೇಜಸ್ವಿನಿ ಅವ್ರನ್ನ ದೇವೇಗೌಡರ ವಿರುದ್ಧ ಗೆಲ್ಲಿಸ್ಬಿಟ್ಟಿದ್ರು ಡಿ ಕೆ ಶಿವಕುಮಾರ್. ಆಮೇಲೆ ನೀವು ಹೇಳಿದ್ದು ಒಂದು ಮಾತು ಒಪ್ತೀನಿ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅಥವಾ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ನರೇಂದ್ರ ಮೋದಿಗಿಂತ ಒಂದು 20 ವರ್ಷ ಸೀನಿಯರ್ಸು ಚುನಾವಣಾ ರಾಜಕಾರಣದಲ್ಲಿ. 2001 ಅಕ್ಟೋಬರ್ವರೆಗೂ ನರೇಂದ್ರ ಮೋದಿ ಏನೂ ಆಗಲಿ, ಅದೆಲ್ಲ ನಿಜ. ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿಬಿಟ್ಟು ಅವರು ವಿಶ್ವಮಟ್ಟದ ನಾಯಕರಾಗಿದ್ದಾರೆ, ಅದೊಂದಿದೆ. ಮೊದಲನೇ ಬಾರಿಗೆ ಈ ಕ್ಷೇತ್ರದಲ್ಲಿ ಒಂದು ಮೆರಿಟ್ ಕೋಟ ಅಭ್ಯರ್ಥಿ ಇಲ್ಲಿದ್ದೆ. ಮಂಜುನಾಥ್ ಅವರಿಗೆ ದೇವೇಗೌಡರ ಅಳಿಯ ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಜುನಾಥೇ ಒಂದು ವ್ಯಕ್ತಿತ್ವ, ಒಂದು ಮೆರಿಟ್ ಕೋಟ ಈಗ ಸಿಕ್ಕಿದೆ. ಒಬ್ಬ ವ್ಯಕ್ತಿಯ ಯೋಗ್ಯತೆ, ಅರ್ಹತೆ ಮತ್ತು ಸಮಾಜ ಸೇವೆಯ ಅವರ ಇತಿಹಾಸ ಎಲ್ಲವೂ ಇದೆ. ಒಂದು ಬಯೋಡಾಟಾ ಇಟ್ಕೊಂಡ್ಬಿಟ್ಟು ಒಬ್ಬ ಕ್ಯಾಂಡಿಡೇಟ್ ನಿಲ್ಲಿಸೋ ಒಂದು ಅವಕಾಶ BJP ತಾನೇ ಸೃಷ್ಟಿ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ನೋಡಿ, ಇದುವರೆಗೂ BJP ನಾಯಕರ ಬಾಯಿಂದನೇ ಮೋದಿ ವ್ಯಕ್ತಿತ್ವ ವರ್ಣನೆ ಯಾರೂ ಮಾಡಿರಲಿಲ್ಲ. ದೇವೇಗೌಡರು ಮೊದಲನೇ ಸಾರಿ ಹೇಳಿದರು ಈತ ಒಬ್ಬ ಸಂಸ್ಕಾರವಂತ, ದೈವಾಂಶ ಸಂಭೂತ ಅಂದಿದ್ರು. ಆಮೇಲೆ ಮೊನ್ನೆ ಹೇಳಿದ್ದಾರೆ ನಂದು ಮೋದಿದು ಜನ್ಮಾಂತರ ಸಂಬಂಧ ಅಂತ. ಎಲ್ಲೊಂದು ಕಡೆ ದೇವೇಗೌಡರು ಮೋದಿ ಕೊಡ್ತಿರೋ ಸರ್ಟಿಫಿಕೇಟು, ಜೊತೆಗೆ ವ್ಯಕ್ತಿಗತವಾಗಿ ಒಬ್ಬ ಹೃದ್ರೋಗ ತಜ್ಞರಾಗಿ ಇಡೀ ಏಷ್ಯಾದಲ್ಲಿ ಅತ್ಯುತ್ತಮವಾದ ಸಾರ್ವಜನಿಕ ಹೃದ್ರೋಗ ಆಸ್ಪತ್ರೆ ಸ್ಥಾಪಿತ ಇರೋದು ಗುಲ್ಬರ್ಗಾಕ್ಕೂ ಗೊತ್ತು, ಮೈಸೂರಿಗೂ ಗೊತ್ತು, ಹುಬ್ಬಳ್ಳಿವರೆಗೂ ಗೊತ್ತು. ಜಯದೇವ ಆಸ್ಪತ್ರೆ ಬ್ರಾಂಚ್ಗಳು ಎಲ್ಲೆಲ್ಲಿ ಇವತ್ತು ಓಪನ್ ಮಾಡಿದ್ರು ಎಲ್ಲ ಕಡೆನೂ ಮಂಜುನಾಥ್ ಅವ್ರ ಬಗ್ಗೆ ವ್ಯಕ್ತಿಗತವಾದ ಗೌರವ ಇದೆ. ಒಕ್ಕಲಿಗ ಸಮುದಾಯ ಬರೀ ಒಕ್ಕಲಿಗ ಅನ್ನೋ ಕಾರಣದಿಂದನೇ ವೋಟ್ ಹಾಕೋ ದಿನಗಳು ಕೆಲವು ಸಾರಿ ಇತ್ತು. ಆದರೆ ಇಬ್ಬರು ಒಕ್ಕಲಿಗರಾಗಿದ್ದಾಗ ಇಬ್ಬರಲ್ಲಿ ಯಾರು ಯೋಗ್ಯರು, ವ್ಯಕ್ತಿಗತವಾಗಿ ಅಜಗಜಾಂತರ ವ್ಯತ್ಯಾಸ ಇದೆ ಡಿ ಕೆ ಸುರೇಶ್ ಮತ್ತು ಮಂಜುನಾಥ್ ಅವರಿಗೆ. ಸೊ ಈ ಅಷ್ಟು ಮಾತುಗಳ ಮೂಲಕ ರವೀಂದ್ರ ರೇಷ್ಮೆ ಅವರು ಕೂಡ ಒಪ್ಕೊಳ್ತಿದ್ದಾರೆ, ಒಂದು ಟಫ್ ಫೈಟ್ ಆಗುತ್ತೆ ಅಲ್ಲಿ. ಖಂಡಿತ Yes. ಸಾರ್ವಜನಿಕ ಹಿತಾಸಕ್ತಿಯಿಂದ ಮಂಜುನಾಥ್ ಅವರ ಸ್ಪರ್ಧೆ ಒಂದು ಆರೋಗ್ಯಕರ ಸ್ಪರ್ಧೆಗೆ ಕಾರಣವಾಗಬಹುದು. ಎಸ್, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.